ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಸೂಪರ್ ಆಗಿರ್ತೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಬೆಳಗ್ಗೆ 5:45 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಆ ಡೇ ಇನ್ ಮೈ ಲೈಫ್ ಅಂತ ಹೇಳ್ಬೋದು, ಆ ರ್ಯಾಂಡಮ್ ಡೇ. ಇವತ್ತು ಆ್ಯಕ್ಚುಲಿ ನಾನು ಆಫೀಸಿಗೆ ಹೋಗ್ತಾ ಇದ್ದೀನಿ. ಸೊ ನಾನು ಆಫೀಸಿಗೆ ಹೋಗೋ ದಿನ ಹೇಗಿರುತ್ತೆ, ನಾನು ಏನೇನು ಮಾಡ್ತೀನಿ ಎಲ್ಲ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂದ್ಕೊಂಡೆ. ಐ ಹೋಪ್ ನಾನು ಇವತ್ತು ಫುಲ್ ಡೇ ವಿಡಿಯೋ ಶೂಟ್ ಮಾಡ್ತೀನಿ ಅಂತ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ಲ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಕೂಡ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಓಕೆ ಫ್ರೆಂಡ್ಸ್, ಇವಾಗ ಬೇಗ ಬೇಗ ರೆಡಿ ಆಗೋಣ, ಲೇಟ್ ಆಗುತ್ತೆ ಆಫೀಸಿಗೆ. ಓಕೆ, ಇವಾಗ ಮಾರ್ನಿಂಗ್ ನಮ್ಮ ಮನೆ ಹತ್ರ ವ್ಯೂ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡ್ಬೋದು ಏನು ಸಖತ್ತಾಗಿದೆ ವ್ಯೂ. ನಮ್ಮ ಗಿಡಗಳೆಲ್ಲ ಹೇಗೆ ಕಾಣಿಸ್ತಾ ಇದೆ ನೋಡಿ. ರೋಸಸ್ ಬಿಟ್ಟಿದೆ. ಮಾರ್ನಿಂಗ್ ಇದೆಲ್ಲ ನೋಡೋದು ಎಷ್ಟು ರಿಫ್ರೆಶಿಂಗ್ ಅನಿಸುತ್ತಲ್ಲ. ಮಲಗಿರೋ ಜಾಗ ಎಲ್ಲ ಕ್ಲೀನಾಗಿ ನೀಟ್ ಮಾಡಿ ಬ್ಲ್ಯಾಂಕೆಟ್ಸ್ನೆಲ್ಲ ಮಡ್ಚಿಟ್ಟು ಸ್ನಾನಕ್ಕೆ ಹೋಗಿ ಫ್ರೆಶನ್ ಅಪ್ ಆಗಿ ಬರ್ತೀನಿ. ಫ್ರೆಶನ್ ಅಪ್ ಆಗಿ ಬಂದೆ. ಸೊ ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಇವಾಗ ಹೋಗಿ ಕ್ವಿಕ್ಕಾಗಿ ರೆಡಿಯಾಗಿ ನಿಮಗೆ ಮತ್ತೆ ಸಿಗ್ತೀನಿ. ಹೆಡ್ ಬಾತ್ ಮಾಡಿಬಿಟ್ರೆ ಈ ಕೂದಲನ್ನೆಲ್ಲ ಡ್ರೈ ಮಾಡೋದೇ ಕಷ್ಟ. ಆ್ಯಕ್ಚುಲಿ ನನಗೆ ಬ್ಲೋವರ್ಸ್, ಹೇರ್ ಡ್ರೈಯರ್ಸ್ ಯೂಸ್ ಮಾಡೋಕ್ಕೆ ಇಷ್ಟ ಆಗಲ್ಲ, ಹೇರ್ಸ್ ಎಲ್ಲ ಹಾಳಾಗುತ್ತೆ ಅಂತ. ಬಟ್ ಇವತ್ತು ನೋ ಆಪ್ಷನ್, ಮಾಡಲೇಬೇಕು. ಓಕೆ ಫ್ರೆಂಡ್ಸ್, ನಾನು ರೆಡಿಯಾಗಿ ಮತ್ತೆ ಸಿಗ್ತೀನಿ. ಇವಾಗ ಕ್ವಿಕ್ಕಾಗಿ ರೆಡಿಯಾಗಿದ್ದೀನಿ. ಹೇರ್ಸ್ ಇನ್ನೂ ಸ್ವಲ್ಪ ವೆಟ್ಟೇ ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ, ಟೈಮ್ ಆಗಿದೆ. ನೋಡ್ಬೋದು ನಾನು ಈ ಥರ ರೆಡಿಯಾಗಿದ್ದೀನಿ. ನನಗೆ 7ಗೆ ಆ್ಯಕ್ಚುಲಿ ಬಸ್ ಇದೆ. ಸೊ ತಡ ಮಾಡಿದೆ, ಹೊರಡೋಣ.
ಅಯ್ಯೋ ಆಫೀಸ್ ಬ್ಯಾಗೇ ಪ್ಯಾಕ್ ಮಾಡಿದೆ, ಹೇಗೆ ಹೊರಡೋಕ್ಕಾಗುತ್ತೆ? ಜಸ್ಟ್ ಆಫೀಸ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ಲ್ಯಾಪ್ಟಾಪು, ಮೌಸು, ಚಾರ್ಜರ್ಸು ಎಲ್ಲ ನನ್ನ ಮಲಗೋ ಜಾಗ ಹತ್ರನೇ ಇಟ್ಕೊಂಡಿರ್ತೀನಿ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬಟನ್ನ ಆನಲ್ಲಿಡಿ. ಸೊ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಬಂದು ತಲುಪುತ್ತೆ. ನೀವು ಆ ವಿಡಿಯೋನ ಬೇಗ ನೋಡ್ಬೋದು. ಹಾಗೆಯೇ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಜೊತೆ ಕೂಡ ನನ್ನ ವೀಡಿಯೋಸ್ನ ಶೇರ್ ಮಾಡಿ. ಹಾಗೆ ಅವ್ರಿಗೆ ಕೂಡ ನನ್ನ ವೀಡಿಯೋಸ್ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ನಾವು ಆಲ್ಮೋಸ್ಟ್ 2000 ಸಬ್ಸ್ಕ್ರೈಬರ್ಸಿಗೆ ಹತ್ರ ಇದ್ದೀವಿ. ಐ ಹೋಪ್ ನಾವು ಬೇಗ ಕಂಪ್ಲೀಟ್ ಮಾಡ್ತೀವಿ ಅಂತ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಆಫೀಸಿಗೆ ಹೋಗೋಕ್ಕೆ ಮುಂಚೆ ಪೂಜೆ ಮಾಡಿ ಹೊರಡ್ತಾ ಇದ್ದೀನಿ. ನಿಮ್ಮಲ್ಲಿ ಯಾರು ಸಾಯಿಬಾಬಾ ಭಕ್ತರು, ರಾಯರ ಭಕ್ತರಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ನೋಡ್ಬೋದು, ನಾನಿವಾಗ ಮನೆಯಿಂದ ಹೊರಟಿದ್ದೀನಿ. ನಾನು ಬಸ್ ಸ್ಟಾಪಿಗೆ ಹೋಗ್ತಾಯಿದ್ದೀನಿ. ಈ ವೇ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಮಾರ್ನಿಂಗ್ ಆ ಚಳಿಯಲ್ಲಿ ಈ ಥರ ವಾಕ್ ಮಾಡ್ಕೊಂಡು ಹೋಗೋ ಮಜಾನೇ ಬೇರೆ. ನನ್ನ ಜೊತೆಗೆ ಇನ್ನೊಬ್ಬರು ಸ್ಪೆಷಲ್ ಪರ್ಸನ್ ಕೂಡ ಬಂದಿದ್ದಾರೆ ನನ್ನ ಡ್ರಾಪ್ ಮಾಡೋಕ್ಕೆ. ಅದು ಯಾರಂದರೆ ಇವರೇ ನಮ್ಮ ಮಮ್ಮಿ. ನಾನು ಅಮ್ಮ ವಾಕ್ ಮಾಡ್ತಾ ಮಾತಾಡ್ತಾ ಬಸ್ ಸ್ಟಾಪ್ವರೆಗೂ ಹೋಗ್ತೀವಿ. ಫೈನಲಿ ನಾನು ಬಸ್ನ ಬೋರ್ಡ್ ಮಾಡಿಕೊಂಡೆ. ಬಸ್ ಕೂಡ ಹೊರಡ್ತು. ಬಸ್ ಹೊರಡೋದು ಕೂಡ ಇವತ್ತು ಸ್ವಲ್ಪ ಲೇಟೇ ಆಯಿತು. ಬಟ್ ಇಟ್ಸ್ ಓಕೆ, ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ದಿನ ಹಿಂಗೆ ಆಗುತ್ತೆ. ಸೊ ನಾನು ಇಲ್ಲಿಂದ ಬಸ್ ತೊಗೊಂಡು ನೆಕ್ಸ್ಟು ನಾನು ಮೆಟ್ರೋ ಸ್ಟೇಷನಲ್ಲಿ ಮೆಟ್ರೋ ಕ್ಯಾಚ್ ಮಾಡಿ, ಅದಾದಮೇಲೆ ನನ್ನ ಆಫೀಸ್ ವೆಹಿಕಲ್ ಇರುತ್ತೆ, ಅದನ್ನು ಕ್ಯಾಚ್ ಮಾಡಿ ಆಫೀಸಿಗೆ ಹೋಗೋ ಅಷ್ಟರಲ್ಲಿ ಅರ್ಧ ಎನರ್ಜಿ ಎಲ್ಲೇ ಡ್ರಾಪ್ ಔಟ್ ಆಗಿಬಿಟ್ಟಿರುತ್ತೆ ನನಗೆ. ಇವಾಗ ನೀವು ನೋಡ್ಬೋದು, ನಾನು ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ದೀನಿ. ನಾನು ಆ್ಯಕ್ಚುಲಿ ಫಸ್ಟ್ ಟೈಮ್ ಅಲ್ವಾ ಈ ಥರ ಔಟ್ಡೋರಲ್ಲಿ ಶೂಟ್ ಮಾಡ್ತಾ ಇರೋದು, ಐ ಮೀನ್ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊತಾ ಇರೋದು. ನನಗೆ ಸ್ವಲ್ಪ ಹೆಸಿಟೇಟ್ ಆಗ್ತಾಯಿತ್ತು. ಮೇ ಬಿ ಅದು ಹೋಗ್ತಾ ಸರಿ ಹೋಗುತ್ತೆ ಅಂತ ಅಂದ್ಕೊತೀನಿ. ಸ್ಟೇಷನಲ್ಲಿ ವೆಯ್ಟ್ ಮಾಡಾದಮೇಲೆ ಫೈನಲಿ ನಮ್ಮ ಮೆಟ್ರೋ ಬಂತು. ಈಗ ಮೆಟ್ರೋ ಬೋರ್ಡ್ ಮಾಡಿ ಹೊರಡೋದಷ್ಟೇ. ಏನಂದರೆ ಮಾರ್ನಿಂಗ್ ಟೈಮ್ಸ್ ಕೂಡ ಮೆಟ್ರೋ ತುಂಬ ಅಂದರೆ ತುಂಬ ರಶ್ ಇರುತ್ತೆ. ಆ್ಯಕ್ಚುಲಿ ಬಸ್ಸಿಗಿನ್ನ ಮೆಟ್ರೋನೇ ತುಂಬ ರಶ್ ಅನಿಸುತ್ತೆ. ಸೊ ನಾನಿವಾಗ ಮೆಟ್ರೋ ಇಂದ ಇಳಿದು ನನ್ನ ಆಫೀಸ್ ಶಟಲ್ಸ್ ಇರುತ್ತೆ, ಅಂದರೆ ಆಫೀಸ್ ವೆಹಿಕಲ್ಸ್ ಇರುತ್ತೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ನೋಡ್ಬೋದು, ಇವತ್ತಂತೂ ವೆಹಿಕಲಲ್ಲಿ ನಾನೇ ಫಸ್ಟು, ಯಾರೂ ಬಂದಿಲ್ಲ, ಫುಲ್ ಖಾಲಿ ಇತ್ತು. ಆ್ಯಂಡ್ ಇವರಿದು ಫುಲ್ ಫಿಲ್ ಆಗೋವರೆಗೂ ಹೊರಡೋದು ಇಲ್ಲ. ಸೊ ಇಲ್ಲಿ ಕೂಡ ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದ್ದಾಯಿತು. ಸೊ ಫೈನಲಿ ನಾನು ಆಫೀಸ್ ರೀಚ್ ಆದೆ. ಆಫೀಸ್ ರೀಚ್ ಆಗಿ ನನ್ನ ಲ್ಯಾಪ್ಟಾಪೆಲ್ಲ ಸೆಟ್ ಮಾಡಿಕೊಂಡು ನಾನು ಸೆಟಲ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿದ್ರೆ, ಇನ್ನು ನನಗೆ ಮತ್ತೆ ಲಂಚ್ ಬ್ರೇಕ್ ಟೈಮಲ್ಲೇ ನನಗೆ ಬ್ರೇಕು. ಇವತ್ತಂತೂ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು. ಸೊ ಕೆಲಸ ಎಲ್ಲ ಮುಗಿಸಿ ಹಾಫ್ ವೇ ನೆಕ್ಸ್ಟ್ ಲಂಚಿಗೆ ಹೋದೆ. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಆಫೀಸಲ್ಲಿ ಕೆಫೆಟೇರಿಯಾದಲ್ಲಿ ಸಮಥಿಂಗ್ ಏನೋ ಮ್ಯಾಂಗೋದು ಸ್ವೀಟ್ಸ್ದು ಮೇಳ ಥರ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು, ಆ್ಯಕ್ಚುಲಿ ಟೆಂಪ್ಟಿಂಗ್ ಆಗಿತ್ತು. ಬಟ್ ನಾನು ತಿನ್ನೋಕ್ಕೆ ಹೋಗಲಿಲ್ಲ, ಗೊತ್ತಿಲ್ಲ ಏನಕ್ಕೋ ಬೇಡ ಅನ್ನಿಸ್ತು. ಹಾಗೆ ನಾನಿವತ್ತು ಲಂಚಿಗೆ ಏನೂ ತೊಗೊಂಡೋಗಿರಲಿಲ್ಲ ಮನೆಯಿಂದ. ಬೆಳಗ್ಗೆ ಎದ್ದು ರೆಡಿಯಾಗಿ ಪೂಜೆ ಮಾಡಿ ಹೊರಡೋದೇ ಲೇಟ್ ಆಯ್ತಲ್ಲ. ಸೊ ಆಫೀಸ್ ಕೆಫೆಟೇರಿಯಾದಲ್ಲೇ ಕ್ಯಾಪ್ಸಿಕಮ್ ಪಲಾವ್ ತೊಗೊಂಡಿದ್ದೆ. ಕ್ಯಾಪ್ಸಿಕಮ್ ಪಲಾವ್ ತೊಗೊಂಡಿದ್ದೆ. ನೋಡ್ಬೋದು, ಇದು ನಮ್ಮ ಕೆಫೆಟೇರಿಯಾ. ಇವತ್ತೇನು ಅಷ್ಟೊಂದು ಜನ ಇರಲಿಲ್ಲ. ಬಟ್ ವೆಡ್ನಸ್ಡೇಸ್ ಅಂತೂ ಇಲ್ಲಿ ಕೂರೋಕ್ಕೂ ಸ್ಪೇಸ್ ಸಿಗೋಲ್ಲ, ಅಷ್ಟು ಜನ ಇರ್ತಾರೆ. ಆ್ಯಂಡ್ ನಾನು ಅದಾದಮೇಲೆ ಏನೂ ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಇದು ಈವ್ನಿಂಗ್ ನಾನು ಆಫೀಸಿಂದ ಹೊರಟ ಮೇಲೆ, ಆ್ಯಕ್ಚುಲಿ ನಮ್ಮ ಆಫೀಸ್
ಕ್ಯಾಬ್ಸು ನಮ್ಮನ್ನ ಮೆಟ್ರೋ ಸ್ಟೇಷನ್ವರೆಗೂ ಡ್ರಾಪ್ ಮಾಡುತ್ತೆ. ಸೊ ಆ ಮಿಡಲಲ್ಲಿ ಸ್ವಲ್ಪ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನನ್ನ ಕ್ಯಾಬ್ ಬೋರ್ಡ್ ಆದಮೇಲೆ ಸೊ ಇಲ್ಲಿಂದ ಮತ್ತೆ ಮೆಟ್ರೋ ಸ್ಟೇಷನಿಗೆ ಡ್ರಾಪ್ ಆಗ್ತಾರೆ. ಅಲ್ಲಿಂದ ಮತ್ತೆ ಮೆಟ್ರೋ ತೊಗೊಂಡು ಮನೆಗೆ ಹೋಗೋದು ಅಷ್ಟೇ. ನೋಡ್ಬೋದು ನೀವು ಎಷ್ಟು ಟ್ರಾಫಿಕ್ ಇದೆ ಅಂತ. ಆದರೂ ಸಮ ಬೇಗನೆ ಮೆಟ್ರೋ ಸ್ಟೇಷನ್ ರೀಚ್ ಆದೆ. ಆ್ಯಂಡ್ ನೀವು ನೋಡೋಣ, ಗೆಸ್ ಮಾಡಿ ಇದು ಯಾವ ಜಾಗ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡೋಣ ಎಷ್ಟು ಜನಕ್ಕೆ ಈ ಜಾಗ ಗೊತ್ತು ಅಂತ. ಓಕೆ, ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಟೇಕ್